ನಮಸ್ಕಾರ. ವೆಲ್ಕಮ್ ಟು ಫಿಸಿಕ್ಸ್ ವಿತ್ ಗರುಡ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಬಹಳ ಒಳ್ಳೆ ಸಜೆಷನ್ಸ್ ಕೊಟ್ರಿ, ಬಹಳ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ. ಓಕೆ, ಸಬ್ಸ್ಕ್ರಿಪ್ಷನ್ ಬಹಳ ಚಲೋ ಜಾಸ್ತಿ ಆಗ್ತಾ ಇದೆ. ಓಕೆ, ಇಂಥ ಒಂದು ಟೈಮ್ ಒಳಗೆ ನಾನು CET ಸೀರೀಸ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಫಸ್ಟ್ ಚಾಪ್ಟರ್ ತಗೊಂಡಿರೋದು ಎ ವೆರಿ ಸಿಂಪಲ್ ಒನ್. ನನಗೆ ಬಹಳ ಬಂದಿದ್ದ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಸರ್ ಬಹಳ ಸಿಂಪಲ್ ಚಾಪ್ಟರ್ ಇಂದ ಸ್ಟಾರ್ಟ್ ಮಾಡ್ರಿ ಅಂತ ಹೇಳಿದ್ರು. ಸೆಮಿ ಕಂಡಕ್ಟರ್ ಡಿವೈಸಸ್, ಇದರಿಂದ ಸ್ಟಾರ್ಟ್ ಮಾಡ್ತೀನಿ. ನಾನು ನಿಮಗೆ ಇನ್ನೂ ಶೆಡ್ಯೂಲ್ ಯಾಕೆ ಕೊಟ್ಟಿಲ್ಲ ಅಂತಂದ್ರೆ, ಇವತ್ತು ಮಾಡಿದ್ದ ಕ್ಲಾಸ್ ಬಗ್ಗೆ ನಿಮಗೆ ಫೀಡ್ಬ್ಯಾಕ್ ನನಗೆ ಕೊಡ್ರಿ. ನನಗೊಂದು ಆನೆಸ್ಟ್ ಫೀಡ್ಬ್ಯಾಕ್ ಕೊಡ್ರಿ, ದಟ್ ಡಿಡ್ ಇಟ್ ಹೆಲ್ಪ್ ಯು ರಿಯಲಿ. ಓಕೆ, ಬೇಸ್ಡ್ ಆನ್ ದಟ್ ಐ ವಿಲ್ ಪ್ರಿಪೇರ್ ಮೈ ಶೆಡ್ಯೂಲ್ ಇನ್ 1 or 2 days. ಯಾಕಂದ್ರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಫೀಡ್ಬ್ಯಾಕ್ ದಟ್ ಐ ಗೆಟ್. ಸೊ ದಟ್ ವಾಸ್ ಮೈ ಇಂಟೆನ್ಷನ್. ಎನಿಯೋ, ಅಲ್ಲಿವರೆಗೂ ಲಾಸ್ಟ್ ವರ್ಗೂ ನಾ ಮಾತಾಡೋದಿಲ್ಲ. ನೀವು ಕೂಡ ಪೆನ್ನು ಪೇಪರ್ ಇಟ್ಕೊಂಡು ಸುಮ್ಮನೆ ಕೇಳ್ರಿ, ಆಮೇಲೆ ಬೇಕಾದ ನಾವು ಡಿಸ್ಕಸ್ ಮಾಡೋಣ. ಆವಾಗಲೇ ನಾನು ಡಿಸ್ಕಸ್ ಮಾಡ್ದಂಗೆ 3 to 5 ಕ್ವಶನ್ಸ್ ಈ ಚಾಪ್ಟರ್ ಇಂದ ಬರಬಹುದು ಅನ್ನುವಂತ ಒಂದು ಸಂಭಾವನೆ ಇದೆ. ಏನೋ, ಯು ಮೈಟ್ ಗೆಟ್ ಅರೌಂಡ್ 3 to 5 ಕ್ವಶನ್ಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಸ್ಟೂಡೆಂಟ್ಸ್, ಐ ಆಮ್ ಸ್ಟಾರ್ಟಿಂಗ್ ಎ ನ್ಯೂ ಐಡಿಯಾ ಹಿಯರ್ ಕಾಲ್ಡ್ ಆಸ್ ಚಾಪ್ಟರ್ ಇನ್ಫೋ. It is not synopsis basically. You will have a feel about it later on. Please concentrate. This part, Zener diode and its characteristics have been removed. It is deleted. ಅಲಾಗಿ ಇಟ್ಕೊಂಡ್ಬಿಡ್ರಿ, ಡಿಲೀಟೆಡ್ ಪೋರ್ಷನ್ ಆಗಿ ಬರ್ತದೆ. ಝೀನರ್ ಡಯೋಡ್ ಮೇಲೆ ಝೀನರ್ ಡಯೋಡ್ ಆಸ್ ಎ ವೋಲ್ಟೇಜ್ ರೆಗ್ಯುಲೇಟರ್ ನ ಓದಕ್ ಹೋಗ್ಬೇಡ್ರಿ, ಬಿಟ್ಬಿಡ್ರಿ. Now, where do we start this chapter? Students, you have to start this chapter from fundamentals of crystalline study. Any reference book will give you an idea. Geometrical form, crystal lattice different forms, examples ಇಷ್ಟು ಮಾಡ್ಕೊಂಡು, the study required here is very very superficial. Till now there are no question asked from this category. I am actually analyzing from 2014 to 2020 and I promise this. ಬೇಕಿದ್ರೆ ನೋಡ್ರಿ, ನೀಟಾಗಿ ಅನಲೈಸ್ ಮಾಡಿ. ಓಕೆ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ್ರಿ. ದೆನ್ ಎರಡನೇ ಪಾರ್ಟ್, ಇದಾದ್ಮೇಲೆ ಮುಂದೆ ಏನು ಓದ್ತೀರಿ? ಯು ವಿಲ್ ಸ್ಟಾರ್ಟ್ ರೆಫರಿಂಗ್ ಟು ಎನರ್ಜಿ ಬ್ಯಾಂಡ್ಸ್. ದಿಸ್ ಈಸ್ ದ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಡ್ ಪಾರ್ಟ್. ಬಹಳ ಸತಿ ಇದನ್ನ ಕೇಳಾರ. ಓಕೆ, ಎನರ್ಜಿ ಬ್ಯಾಂಡ್ಸ್ ಒಳಗೆ ಏನ್ ಮಾಡ್ತೀರಿ? ವ್ಯಾಲೆನ್ಸ್ ಬ್ಯಾಂಡ್, ಕಂಡಕ್ಷನ್ ಬ್ಯಾಂಡ್, ಫರ್ಬಿಡನ್ ಎನರ್ಜಿ ಗ್ಯಾಪ್. ಎಕ್ಸಾಂಪಲ್ಸ್ ಕೊಟ್ಕೋಬೇಕಿಲ್ಲ. ಫರ್ಬಿಡನ್ ಎನರ್ಜಿ ಗ್ಯಾಪ್ ಒಳಗಿರುವಂತ ಎಕ್ಸಾಂಪಲ್ಸ್ ಇಂಪಾರ್ಟೆಂಟ್ ಆಗ್ತದೆ. ಅಂಡ್ ಹಿಯರ್ ಯು ವಿಲ್ ಆಲ್ಸೋ ಸ್ಟಡಿ ಫರ್ಮಿ ಎನರ್ಜಿ. ಗಿವ್ ಲಿಟಲ್ ಬಿಟ್ ಇಂಪಾರ್ಟೆನ್ಸ್ ಟು ದಿಸ್. ಒಂದು ಪೇಪರ್ ಪೆನ್ ಒಳಗೆ ಏನ್ ಮಾಡ್ತೀರಿ ಅಂದ್ರೆ, ಈ ಫರ್ಮಿ ಎನರ್ಜಿ ಪಾರ್ಟ್ ಅನ್ನ ನೀಟಾಗಿ ಬರತ್ ತೆಗೆದ್ಬಿಟ್ರಿ. ಓಕೆ, ನಿಮ್ಮ ಸಿನಾಪ್ಸಿಸ್ ಶೀಟ್, ನಾ ಮೊನ್ನೆ ಹೇಳ್ದಂಗೆ, ನಿಮ್ಮ ಸಿನಾಪ್ಸಿಸ್ ಶೀಟ್ ಒಳಗೆ ಏನ್ ಮಾಡ್ತೀರಿ ಅಂದ್ರೆ, ಫರ್ಮಿ ಎನರ್ಜಿ ಲೆವೆಲ್ಗೆ ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿರ್ತೀರಿ. ಚೆನ್ನಾಗಿ ಇಟ್ಕೊಂಡಿರಿ ಅದನ್ನ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ನಮಗೆ ಇಲ್ಲಿ ಬರುವಂತದ್ದು ಏನು ಓದ್ತೀರಿ ಅಂತಂದ್ರೆ, ಬೇಸ್ಡ್ ಆನ್ ವ್ಯಾಲೆನ್ಸ್, ಕಂಡಕ್ಷನ್ ಅಂಡ್ ಫರ್ಬಿಡನ್ ಎನರ್ಜಿ ಗ್ಯಾಪ್, differentiate between conductors, insulators, okay, and then semiconductors. Students, this might appear to be extremely fundamental to you. There are many frequently asked questions from this. Okay, ನೀಟಾಗಿ ನೋಟ್ಸ್ ಮಾಡ್ಕೊಂಡ್ಬಿಡ್ರಿ. ಒಂದ್ಸತಿ ಓದಿದ್ರೆ ತಲೆಗೆ ಹೋಗ್ಬಿಡ್ಬೇಕು. Okay, then we will come to types of semiconductors. Okay, please ensure that you study in detail. Detail study required. ತಲೆಗೆ ಇಟ್ಕೊಂಡಿರಿ. ಕ್ವಶನ್ ಬರುತ್ತೋ ಬಿಡುತ್ತೋ ಅವನ್ನೆಲ್ಲ ತಲೆಗೆ ಇಟ್ಕೊಬಿಡ್ರಿ. ಈಗ ಇನ್ಸೆಂಟ್ರಿಕ್ ಸೆಮಿಕಂಡಕ್ಟರ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ, ನಂಬರ್ ಡೆನ್ಸಿಟಿ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಅದ್ರ ಮೇಲೆ ಕರೆಕ್ಟ್ ಆಗಿ ಒತ್ತು ಕೊಡ್ಬೇಕು. ನಂಬರ್ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ಸ್, ನಂಬರ್ ಡೆನ್ಸಿಟಿ ಆಫ್ ಹೋಲ್ಸ್, ಅದೇ ಟೈಪ್ ಎನ್ ಟೈಪ್ ಮತ್ತೆ ಪಿ ಟೈಪ್ ಒಳಗೆ. ಓಕೆ, ವಾಟ್ ಆರ್ ದ ಚಾರ್ಜ್ ಕ್ಯಾರಿಯರ್ಸ್ ಹಿಯರ್? What are the charge carriers? All these things are very very significant. Okay, so this part has to be studied in detail. Talag itkondirri, and please don't expect any questions here. This is the fundamental thing which is going to help you next. Next comes conductivity of semiconductor. Students, it's a new trend. Many competitive examinations are setting questions based on this idea, that is conductivity of semiconductors. ಮೇನ್ ಕರೆಂಟ್ ಏನಿರುತ್ತೆ? ಎಲೆಕ್ಟ್ರಾನ್ ಕರೆಂಟ್ ಡ್ಯೂ ಟು ಎಲೆಕ್ಟ್ರಾನ್ಸ್ ಅಂಡ್ ಕರೆಂಟ್ ಡ್ಯೂ ಟು ಹೋಲ್ಸ್. ಡೆನ್ಸಿಟಿ ಕಂಡಕ್ಟಿವಿಟಿ ಏನಾಗುತ್ತೆ? J/E.
J by E can also be written as this, mobility. Okay, and a very important thing, conductivity is 0 at 0 Kelvin. So perfect insulator anta kaltirtiri, perfect insulator anta kaltirtiri. So all these things are very important. Then PN junction diode, PN junction diode, this is also very very important. Talag itkondirri, there are number of questions asked, number of question asked based on this. ಈ part ನ ಕೇಳಾರ. Okay, so what to study? First, draw a neat diagram, PN junction addu neat block diagram hakodri. Show depletion region, mention it. Potential barrier, graphs, these are very very important part here. Okay, diffusion current and drift current, types of biasing, ಯಾವ್ದು ಬಂತಿಲ್ಲಿ, forward biasing, reverse biasing. Forward biasing ಒಳಗೆ ಏನ್ ಮಾಡ್ತೀರಿ, you will study graphs first. ಆ nature of graph ತಿಳ್ಕೊಂಡ್ಬಿಟ್ರಿ ಅಂದ್ರೆ ಸಾಕು. Then you will explain it. Explanation is very very important. And similarly here also you will study graphs and then try to explain it. Okay, so I assume you are finding chapter series, chapter info to be very very important and very interesting also. Then comes the types of diodes. For other competitive exams you require linear diode, whereas for CET it is not required, deleted. ನಾ ಬರೆಯೋದು ಬರೆದ್ಬಿಟ್ಟೆ ಅಷ್ಟೇ, ಇರಲಿ, ಡಿಲೀಟೆಡ್. LED ಓದ್ತೀರಿ, ಆಮೇಲೆ ಫೋಟೋ ಡಯೋಡ್ ಓದ್ತೀರಿ, ಆಮೇಲೆ ಸೋಲಾರ್ ಸೆಲ್ಸ್ ಓದ್ತೀರಿ. ತಲೆಗೆ ಇಟ್ಕೊಂಡಿರ್ರಿ ಏನೇನು ಓದ್ಬೇಕು ಸರ್ ಇದ್ರಾಗೆ. ಫಸ್ಟ್ ಸಿಂಬಲ್ ಗೊತ್ತಿರ್ಬೇಕು ನಮ್ಗೆ, ಸಿಂಬಲ್. ಸೆಕೆಂಡ್, ನಮಗೆ ಪ್ರಾಪರ್ ಇದ್ರದ್ದು ಎಕ್ಸ್ಪ್ಲನೇಷನ್ ಬರೋ ಹಂಗ ಆಗಬೇಕು. ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ದ ಥಿಂಗ್ಸ್ ಹಿಯರ್. ಥರ್ಡ್, ಯು ಶುಡ್ ನೋ ದ ಅಪ್ಲಿಕೇಶನ್ ಆಫ್ ಆಲ್ ದೀಸ್ ಥಿಂಗ್ಸ್. ಇದ್ರ ಅಪ್ಲಿಕೇಶನ್ ನಿಮಗೆ ಗೊತ್ತಿರಬೇಕು. ಇಷ್ಟು ಮಾಡಿದ್ರೆ ಸಾಕು. LED, ಫೋಟೋ ಡಯೋಡ್, ಆಮೇಲೆ ಸೋಲಾರ್ ಸೆಲ್. ಒನ್ ಕ್ವಶನ್ ಏನೋ ಬಂದಿತ್ತು ಅಷ್ಟೇ ಇದ್ರೊಳಗೆ, ಬಹಳ ಏನ್ ಬಂದಿಲ್ಲ. ಬಟ್ ಸ್ಟಿಲ್ ವಿ ವಿಲ್ ಸ್ಟಡಿ ಇಟ್, ವಿಲ್ ನಾಟ್ ಲೀವ್ ದಿಸ್. ಯಾಕಂದ್ರೆ ಈ ಸತಿ ಅಪ್ಲಿಕೇಶನ್ ಮೇಲೆ ಕೊಡಬಹುದು, ಯಾಕಂದ್ರೆ ನ್ಯೂಮರಿಕಲ್ಸ್ ಅವೆಲ್ಲ ಡಿಫಿಕಲ್ಟ್ ಸೆಟ್ ಮಾಡೋ ಚಾನ್ಸಸ್ ಬಹಳ ಕಡಿಮೆ ಇದೆ. Then comes junction diode as a rectifier, a very very important part. ಯಾವ್ದಿದೆ, ಹಾಫ್ ವೇವ್ ರೆಕ್ಟಿಫೈಯರ್ ಅಂಡ್ ಫುಲ್ ವೇವ್ ರೆಕ್ಟಿಫೈಯರ್. ಸ್ಟೂಡೆಂಟ್ಸ್ ಇವೆರಡೂ ಸೇರಿ ಕಾಮನ್ ಆಗಿ ಏನೇನು ಓದ್ಬೇಕು ಅಂತ ಹೇಳ್ತೇನೆ ನೋಡ್ರಿ. ಮೊದಲನೇ ಪಾರ್ಟ್ ಸರ್ಕಿಟ್ ಡಯಾಗ್ರಾಮ್ ಬರೆದ್ಬಿಟ್ರಿ, ಸರ್ಕಿಟ್ ಡಯಾಗ್ರಾಮ್. ಓಕೆ, ಒಂದೇ ಡಯೋಡು ಇನ್ನೊಂದ್ ಕಡೆ ಎರಡು ಡಯೋಡ್ ಇಟ್ಕೊಂಡು ಮಾಡ್ತೀರಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ನೇಚರ್ ಆಫ್ ಔಟ್ಪುಟ್, ನೇಚರ್ ಆಫ್ ಔಟ್ಪುಟ್, ಔಟ್ಪುಟ್ ಯಾವ ರೀತಿ ಇದೆ ಅನ್ನೋ ತೋರಿಸ್ರಿ. ದೆನ್ ಗ್ರಾಫ್ಸ್, ಏನೇನ್ ಗ್ರಾಫ್ ಬರುತ್ತೆ ಅವನ್ನೆಲ್ಲ ತೋರಿಸ್ರಿ. ದೆನ್ ಎಕ್ಸ್ಪ್ಲನೇಷನ್, ವೆರಿ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಎವ್ರಿಥಿಂಗ್ ಹಿಯರ್. ಏನೇನ್ ಬಂದದ, ಏನೇನಿಲ್ಲ, ಕರೆಂಟ್ ಯಾವ ರೀತಿ ಹೋಗ್ತಿದೆ, ಯಾವ ಹಾಫ್ ಸೈಕಲ್ ಒಳಗೆ ಏನು ಇದು ಫಾರ್ವರ್ಡ್ ಬಯಾಸ್ ಆಗಿರುತ್ತೆ, ರಿವರ್ಸ್ ಬಯಾಸ್ ಆಗಿರುತ್ತೆ ಅನ್ನೋದು ಬರೀಬೇಕು. ವೆರಿ ಇಂಪಾರ್ಟೆಂಟ್ ಥಿಂಗ್, ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದಲ್ಲ ಅದ್ರೊಳಗೆ ಬರುವಂತದ್ದು ಆವರೇಜ್ ಔಟ್ಪುಟ್. ಆವರೇಜ್ ಔಟ್ಪುಟ್ ಇನ್ ಒನ್ ಸೈಕಲ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ ಒನ್ ಸೈಕಲ್ ಏನೇನ್ ಬರುತ್ತೆ ಅಂತ ನೀವು ಮೆನ್ಷನ್ ಮಾಡ್ಬೇಕಿಲ್ಲ. ದೆನ್ ರಿಪಲ್ ಫ್ರೀಕ್ವೆನ್ಸಿ ಅಂತ ಕಲ್ತಿರ್ತೀರಿ, ಎರಡೂ ಕಡೆ ರಿಪಲ್ ಫ್ರೀಕ್ವೆನ್ಸಿ ಏನು ಅಂತ ಬರಿಬೇಕು ನೀವು. ಓಕೆ, ಇವೆರಡೂ ಪಾರ್ಟ್ ಲೇಟೆಸ್ಟ್ ಇದೆ, ಹೊಸದಿದೆ. ಓಕೆ, ಕರೆಕ್ಟ್ ಆಗಿ ಮಾಡ್ಕೊಡ್ರಿ. ಆವರೇಜ್ ಔಟ್ಪುಟ್ ಏನಿದೆ, ರಿಪಲ್ ಫ್ರೀಕ್ವೆನ್ಸಿ ಏನಿದೆ ಅನ್ನೋದು ಗೊತ್ತಾಗಬೇಕು. ಅಂಡ್ ಫೈನಲಿ ಜಸ್ಟ್ ಒನ್ ಲೈನ್ ಆಡ್ ದೇರ್, ಏನು ಎಫಿಷಿಯನ್ಸಿ ಬಗ್ಗೆ ಬರ್ದ್ಬಿಟ್ರಿ. ಜಸ್ಟ್ ಒನ್ ಲೈನ್, ಈಟಾ ಎಷ್ಟಿದೆಪ್ಪ, ವೆದರ್ ಇಟ್ ಇಸ್ ಹಾಫ್ ವೇವ್ ರೆಕ್ಟಿಫೈರ್ ಆರ್ ಫುಲ್ ವೇವ್ ರೆಕ್ಟಿಫೈರ್. ಸೊ ಜಂಕ್ಷನ್ ಡಯೋಡ್ ಒಳಗೆ ಫ್ರೀಕ್ವೆಂಟ್ಲಿ ಕ್ವಶನ್ಸ್ ಬಂದದ ಅನ್ನೋ ತಲೆಯಾಗಿರ್ಲಿ, ದೇ ಆರ್ ಇಂಪಾರ್ಟೆಂಟ್. ಓಕೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ್ರಿ. ಸೊ ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಜಂಕ್ಷನ್ ಡಯೋಡ್ ಒಳಗೆ ಏನೇನು ಓದಿದ್ರಿ ಈಗ, ಅಲ್ಲಿ ಫಾರ್ವರ್ಡ್ ಬಯಾಸಿಂಗ್, ರಿವರ್ಸ್ ಬಯಾಸಿಂಗ್, ಇದು ಟೈಪ್ಸ್ ಆಫ್ ಡಯೋಡ್, ಆಮೇಲೆ ರೆಕ್ಟಿಫೈಯರ್ಸ್. ಇಲ್ಲಿಗೆ ಬಂದು ನಿಲ್ಲಿಸ್ತೀರಿ. Every year you will get one question here for sure, logic gates. And to tell you very frankly, it is very very simple, ಬಹಳ ಸಿಂಪಲ್ ಇದೆ, ಬಿಡಬಾರ್ದು. ಇವತ್ತೇ ಮಾಡಿ ಮುಗಿಸ್ಬಿಡ್ರಿ. ಇದೇನೇನ್ ಮಾಡ್ತೀರಿ, ಬೂಲಿಯನ್ ಆಲ್ಜಿಬ್ರಾ ಬರ್ಕೋತೀರಿ, ಪಾಸ್ಟುಲೇಟ್ಸ್ ಬರ್ಕೋತೀರಿ, ಲಾಜಿಕ್ ಗೇಟ್ಸ್, ಟ್ರೂತ್ ಟೇಬಲ್, ಕಾಂಬಿನೇಷನ್ ಆಫ್ ಲಾಜಿಕ್ ಗೇಟ್ಸ್. ಅಂದ್ರೆ ಹಿಂಗ್ ಬಂದು ಹಿಂಗೊಂದ್ಗೆ ಇದು ಹಿಂಗ್ ಬಂದು ತಡ್ರಿ, ಅವು ಸರ್ಕಿಟ್ ಡಯಾಗ್ರಾಮ್ ಇರ್ತಾವ ನೋಡ್ರು, ನೆನ್ಪಿರ್ಬೋದು ನಿಮ್ಗೆ. ಓಕೆ, ಹಿಂಗ್ ಅಂತ ತಿಳ್ಕೊಡ್ರಿ, ಹಿಂಗೊಂದು ಹಿಂಗೊಂದು. ಓಕೆ, ಆಮೇಲೆ ನೆಕ್ಸ್ಟ್ ಹಿಂಗೊಂದು, ಇಲ್ಲೊಂದು ಏನೋ ಒಂದು ಹಾಕಿದ್ವಿ ಅಂತ ತಿಳ್ಕೊಡ್ರಿ, ಈ ರೀತಿ ಏನೇನಾಗತ್ತೆ ಎಕ್ಸೆಟ್ರಾ ಓದಕ್ ಮಾಡ್ಕೋತ ಹೋಗೋದು. ಸೊ ವೆರಿ ವೆರಿ ಸಿಂಪಲ್. ಐ ಹೋಪ್ ಯು ಗಾಟ್ ದಿಸ್
ಐಡಿಯಾ. ಸ್ಟೂಡೆಂಟ್ಸ್, ಸಿನಾಪ್ಸಿಸ್ ಗಿಂತ ಶಾರ್ಟ್ ಆಗಿ ಈ ರೀತಿ ನಾನು ಚಾಪ್ಟರ್ ಇನ್ಫೋ ಕೊಟ್ಟೆ ಅಂತಂದ್ರೆ ನಿಮಗೆ ವರ್ಕ್ ಮಾಡ್ಲಿಕ್ಕೆ ಹೆಚ್ಚಿಗೆ ಟೈಮ್ ಸಿಗುತ್ತೆ ಅಂತ ನನ್ನ ಅನಿಸಿಕೆ ಇತ್ತು. ಆ ಕಾರಣದಿಂದಾನೇ ಇವತ್ತು ನಾನು ಚಾಪ್ಟರ್ ಇನ್ಫೋ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಐ ಹೋಪ್ ಯು ಲೈಕ್ ಇಟ್. ಈ ಚಾಪ್ಟರ್ ಇನ್ಫೋದೊಳಗೆ ಏನಾಗುತ್ತಂದ್ರೆ ನೀವು ಯಾವುದಕ್ಕೆ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡಬೇಕು, ಎಲ್ಲಿ ಓದಬೇಕು, ಎಲ್ಲಿ ನೀವು ನೋಟ್ಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಅಂಡ್ ಡೆಫಿನೆಟ್ಲಿ ಇವತ್ತು ಇದ್ರ ಮೇಲೆ MCQs ಅಪ್ಲೋಡ್ ಮಾಡ್ತೀನಿ. ಓಕೆ, ನಾನು ಸಿನಾಪ್ಸಿಸ್ ಹೇಳಿ ನೀವು ಒಂದ್ ತಾಸ್ ನೋಡಿ ನೀವು ಕಾಪಿ ಮಾಡೋಕ್ಕಿಂತ ಈ ಸ್ಲೈಡ್ಸ್ ಅನ್ನ ಸ್ಕ್ರೀನ್ ಶಾಟ್ ತಗೊಂಡು ಬರ್ಕೊಂಡು ಅಥವಾ ನಾನು ಇದನ್ನ PDF ಚಾನಲ್ಗೆ ಹಾಕಿ ನಿಮಗೆ ಕಳಿಸಿದೆ ಅಂದ್ರೆ ದಟ್ ವಿಲ್ ಡೆಫಿನೆಟ್ಲಿ ಸರ್ವ್ ದ ಪರ್ಪಸ್. ಬಾಳೇನಿಲ್ಲ ಇದ್ರಾಗ. ಓಕೆ, ಸೊ ಇವತ್ತು ನೀವು ನಿಮ್ಮ ಬೆಸ್ಟ್ ಎಫರ್ಟ್ ಹಾಕ್ರಿ. ಓಕೆ, ನಿಮ್ಮ ಕಮೆಂಟ್ಸ್ ಮೇಲೆ, ನಿಮ್ಮ ಲೈಕ್ಸ್ ಮೇಲೆ, ನಿಮ್ಮ ಎಷ್ಟು ಮಂದಿಗೆ ನೀವು ಇದನ್ನ ಶೇರ್ ಮಾಡ್ತೀರಿ ಅದ್ರ ಮೇಲೆ ಈ ಸೀರೀಸ್ ಡಿಪೆಂಡ್ ಆಗಿರೋದು. ಇದನ್ನ ನಾನು ಚಾಪ್ಟರ್ ಇನ್ಫೋ ಅಂತಾನೆ ಕರೆಯೋದು. ಅಂದ್ರೆ ಆ ಚಾಪ್ಟರ್ ಒಳಗೆ ಏನ್ ಇಂಪಾರ್ಟೆಂಟ್ ಇದೆ, ಏನನ್ನ ಓದ್ತೀರಿ ಅಂತದ್ರ ಬಗ್ಗೆ ಮಾತಾಡುವಂತ. ಓಕೆ, ಇಷ್ಟ ಹೇಳ್ತಾ ಓಕೆ, ಥ್ಯಾಂಕ್ಸ್ ಅ ಲಾಟ್. ಓಕೆ, I have reached almost 1200 subscribers. When I started this, I never imagined. ಇನ್ಫ್ಯಾಕ್ಟ್ ನನ್ನ ಯಾರು ಕೇಳ್ತಾರಂತಾನು ಅನ್ಸಿದ್ದಿಲ್ಲ, ಯೂಟ್ಯೂಬ್ನಾಗೆಲ್ಲ ನಾನು ನೋಡ್ತಾರಂತಾನು ಅನ್ಸಿದ್ದಿಲ್ಲ. ಓಕೆ, ಐ ಸಿನ್ಸಿಯರ್ಲಿ ಥ್ಯಾಂಕ್ ಯು. ರೈಟ್, ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಶೇರ್ ದ ವಿಡಿಯೋ, ಓಕೆ, ಅಂಡ್ ಡೂ ಲೈಕ್ ಇಟ್, ಅಂಡ್ ಪ್ಲೀಸ್ ಕಮೆಂಟ್. ನೀವು ಎಷ್ಟು ಕಮೆಂಟ್ ಹಾಕ್ತೀರಿ ನನಗಷ್ಟು ಚಲೋ ಅನ್ನಿಸ್ತದೆ. ಓಕೆ, ನನಗಷ್ಟು ವಿಡಿಯೋ ಮಾಡ್ಬೇಕು ಅನ್ನೋ ಒಂದು ಉತ್ಸಾಹ ಬರ್ತದೆ. ದಿನ ಒಂದೊಂದೇ ಚಾಪ್ಟರ್ ಇನ್ಫೋ ಮಾಡೋಕ್ಕಿಂತ ಒಂದ್ 2-3 ದಿನದೊಳಗೆ ಒಂದೊಂದು ಮಾಡ್ಕೋತಾ ಹೋದೆ ಅಂತಂದ್ರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನು ಇದ್ರೊಳಗೆ ಇನ್ಕ್ಲೂಡ್ ಮಾಡ್ಕೊಂಡು ನಾ ಮಾಡ್ತೇನೆ. ಓಕೆ, ಬಟ್ ಇದು ಸ್ಪೆಷಲಿ ಫಾರ್ CET ಮಾಡಿರುವಂತದ್ದು, ತಲೆಗೆ ಇಟ್ಕೊಂಡಿರ್ರಿ. ಸೀರೀಸ್ ಅನ್ನ ಬೇರೆ ಬೇರೆ ಟೈಪ್ ಮಾಡ್ಕೋತಾ ಹೋಗೋಣ ಅಂತ. ಐ ಹೋಪ್ ಯು ಲೈಕ್ ಮೈ ಐಡಿಯಾ. ಚಾಪ್ಟರ್ ಇನ್ಫೋ ನಿಮಗೆ ಸೇರ್ತು ಅಂತ ಹೇಳ್ತದೆ. ಓಕೆ, ಎನಿಯೋ ವಿತ್ ದಿಸ್ ಐ ಕನ್ಕ್ಲೂಡ್. ಥ್ಯಾಂಕ್ ಯು.